ನೀವು ಕಷ್ಟಪಟ್ಟು ಓದ್ತೀರಾ? ಯಾಕಂತ ಹೇಳಿದ್ರೆ ನಿಮ್ಮ ಅಂಕಗಳು ನಿಮ್ಮ ಪ್ರಯತ್ನವನ್ನು ಅವಲಂಬಿಸಿರುತ್ತವೆ. ನಿಮ್ಮ ಅಂಕಗಳನ್ನೋದು ನಾವೆಷ್ಟು ಪ್ರಯತ್ನ ಪಡ್ತೀವೋ ಅದನ್ನ ಅವಲಂಬಿಸಿರ್ತವೆ. ಇಲ್ಲಿ 2 ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿ ಎ ಮತ್ತೆ ವಿದ್ಯಾರ್ಥಿ ಬಿ. ವಿದ್ಯಾರ್ಥಿ ಎ ಹತ್ರ ಒಳ್ಳೆ ಅಭ್ಯಾಸಗಳನ್ನೋದಿರುತ್ತೆ. ವಿದ್ಯಾರ್ಥಿ ಬಿ ನೋಡಿದ್ರೆ ಇವನ ಹತ್ರ ಒಳ್ಳೆ ಅಭ್ಯಾಸಗಳು ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ವಿದ್ಯಾರ್ಥಿ ಎ ಅನ್ನೋನು ಬೆಳಗ್ಗೆ ಬೇಗ ಎದ್ದೊಳ್ತಾನೆ, ಬೇಗ ರೆಡಿ ಆಗ್ತಾನೆ, ಒಳ್ಳೆ ಆಹಾರ ತಿಂತಾನೆ, ಹೋಮ್ವರ್ಕ್ ಟೈಮ್ ಟು ಟೈಮ್ ಮಾಡ್ತಾನೆ. ಬಿ ಅನ್ನೋ ವಿದ್ಯಾರ್ಥಿ ನೋಡಿದಾಗ ಲೇಟಾಗಿ ಮಲಗ್ತಾನೆ ಅನ್ಸುತ್ತೆ, ಲೇಟಾಗಿ ಎದ್ದೊಳ್ತಾನೆ, ಇಂಟ್ರೆಸ್ಟ್ ಇರಲ್ಲ, ಮನೆ ಆಹಾರ ತಿನ್ನಲ್ಲ, ಜಂಕ್ ಫುಡ್ ಜಾಸ್ತಿ ತಿಂತಾನೆ, ಯಾವಾಗ್ಲೂ ಫೋನ್ನಲ್ಲೇ ಇರ್ತಾನೆ, ಇವನು ಹೋಮ್ವರ್ಕ್ ಅನ್ನೋದೇ ಮಾಡಲ್ಲ ಅಂತ ಅನ್ಸುತ್ತೆ. ಇವ್ರಿಬ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸ್ಬೋದು? ಇವ್ರ ರಿಸಲ್ಟ್ಸ್ ಏನಾಗ್ಬೋದು? ಎಕ್ಸಾಮ್ ಮುಗ್ದಾಗ ಇವ್ರ ರಿಸಲ್ಟ್ಸ್ ಏನಾಗ್ಬೋದು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಏನ್ ನೋಡಿದಾಗ ಅವನ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅವನಿಗೆ ರಿಸಲ್ಟ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ. ಅವನು ಎಲ್ಲ ಎ ಗ್ರೇಡ್ನೇ ತಗೊಂಡಿರ್ತಾನೆ. ವಿದ್ಯಾರ್ಥಿ ಬಿ ನೋಡಿದಾಗ ಅವನು ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿರ್ತಾನೆ, ಉಳಿದಿರೋ ಸಬ್ಜೆಕ್ಟ್ಸ್ ಅಲ್ಲೂ ಅಷ್ಟೊಂದು ಚೆನ್ನಾಗಿರೋ ಗ್ರೇಡ್ಸ್ ತಗೊಂಡಿರಲ್ಲ, ಎಲ್ಲದರಲ್ಲೂ ಕಮ್ಮಿ ಮಾರ್ಕ್ಸ್ ನ ತೆಗೆದಿರ್ತಾನೆ. ಈ ಉದಾಹರಣೆ ನೋಡಿದಾಗ ಪ್ರಯತ್ನ ಅನ್ನೋದು ಸ್ವತಂತ್ರ ಚರ ಪರಿಮಾಣ. ಹಂಗಂತ ಹೇಳಿದ್ರೆ ಇದು ನಿಯಂತ್ರಿಸುವ ಚರ ಪರಿಮಾಣ ಸಹ ಆಗುತ್ತೆ. ಅಂಕಗಳು ಅನ್ನೋದು ಅವಲಂಬಿತ ಚರ ಪರಿಮಾಣ. ನಾವು ಅಂಕಗಳನ್ನ ಡೈರೆಕ್ಟ್ ಆಗಿ ನಿಯಂತ್ರಿಸಕ್ಕಾಗಲ್ಲ, ಇದು ನಮ್ಮ ಸ್ವತಂತ್ರ ಚರ ಪರಿಮಾಣದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದ್ರೆ ನಮ್ಮ ಪ್ರಯತ್ನದ ಮೇಲೆ ಅಂಕಗಳು ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದೀವಿ. ಹೀಗೆ ನಿಜ ಜೀವನದಲ್ಲಿ ತುಂಬಾ ವಿಚಾರ ಇರುತ್ತೆ, ನಾವು ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಕೆಲವೊಂದನ್ನ ಕಂಟ್ರೋಲ್ ಮಾಡಕ್ ಆಗುತ್ತೆ, ಆದ್ರೆ ನಮ್ಮ ಗಮನ ಯಾವತ್ತಿದ್ರೂ ಯಾವ್ದನ್ನ ಕಂಟ್ರೋಲ್ ಮಾಡಕ್ ಆಗುತ್ತೋ ಅದ್ರ ಮೇಲೆ ಇರ್ಬೇಕು. ಯಾಕಂತ ಹೇಳಿದ್ರೆ ಆಗ ನಮ್ ಜೀವನ ಅನ್ನೋದು ಚೆನ್ನಾಗಿರುತ್ತೆ. ನಾವು ಪ್ರಯತ್ನ ಪಟ್ರೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾವೀಗ ಗಣಿತದ ದೃಷ್ಟಿಕೋನದಿಂದ ಹೆಚ್ಚಿನ ಉದಾಹರಣೆಗಳನ್ನ ನೋಡೋಣ. ನಾವು ಯಾವಾಗ್ಲೂ ಎಕ್ಸ್ ಅಕ್ಷದ ಮೇಲೆ ಸ್ವತಂತ್ರ ಚರ ಪರಿಮಾಣನೇ ತಗೋತೀವಿ. ಇಲ್ಲಿ ನೋಡ್ಬೋದು ಎಕ್ಸ್ ಅಕ್ಷದ ಮೇಲೆ ಸ್ವತಂತ್ರ ಚರ ಪರಿಮಾಣನ ತಗೊಂಡಿದೀವಿ. ಅದೇ ರೀತಿ ವೈ ಅಕ್ಷದ ಮೇಲೆ ಅವಲಂಬಿತ ಚರ ಪರಿಮಾಣನೇ ತಗೋತೀವಿ. ಇಲ್ಲೂ ಅಷ್ಟೇ ವೈ ಅಕ್ಷದ ಮೇಲೆ ನಾವು ಅವಲಂಬಿತ ಚರ ಪರಿಮಾಣನ ತಗೊಂಡಿದೀವಿ. ಈ ಉದಾಹರಣೆ ಗ್ರಾಫ್ ಬಿಡಿಸುವಾಗ ನಾವು ಎಕ್ಸ್ ಅಕ್ಷದ ಮೇಲೆ ಪ್ರಯತ್ನ ಅನ್ನೋದನ್ನ ತಗೊಂಡಿದೀವಿ, ವೈ ಅಕ್ಷದ ಮೇಲೆ ಅಂಕಗಳನ್ನ ತಗೊಂಡಿದೀವಿ. ಯಾಕಂತ ಹೇಳಿದ್ರೆ ಅಂಕಗಳು ಯಾವತ್ತಿದ್ರು ನಮ್ಮ ಪ್ರಯತ್ನದ ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತೊಂದು ಉದಾಹರಣೆ ನೋಡೋಣ. ಯಾವುದು ಅಂತ ಹೇಳಿದ್ರೆ ಡೇಟಾ ಬಳಕೆ ಮತ್ತು ಹಣದ ವೆಚ್ಚ. ಡೇಟಾ ಬಳಕೆ ಮತ್ತು ಹಣದ ವೆಚ್ಚವನ್ನ ನೋಡೋಣ. ನಾವು ಹೆಚ್ಚಿನ ಡೇಟಾ ಬಳಸಿದಾಗ ಹಣದ ವೆಚ್ಚ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ. ಇದು ಸರಿತಾನೆ? ಡೇಟಾ ಜಾಸ್ತಿ ಬಳಸಿದಷ್ಟು ನಾವು ಹೆಚ್ಚಿನ ಹಣವನ್ನು ಕೊಡಬೇಕು. ಇಲ್ಲಿ ಡೇಟಾ ಅನ್ನೋದು ಸ್ವತಂತ್ರ ಚರ ಪರಿಮಾಣ, ಹಣ ಅನ್ನೋದು ಅವಲಂಬಿತ ಚರ ಪರಿಮಾಣ. ಡೇಟಾ ಅನ್ನೋದು ಸ್ವತಂತ್ರ ಚರ ಪರಿಮಾಣ, ಹಣ ಅನ್ನೋದು ಅವಲಂಬಿತ ಚರ ಪರಿಮಾಣ. ನಾವಿದನ್ನ ಗ್ರಾಫ್ ನಲ್ಲಿ ಬಿಡಿಸೋಣ. ನಮ್ ಗ್ರಾಫ್ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಎಕ್ಸ್ ಅಕ್ಷದ ಮೇಲೆ ನಾನು ಡೇಟಾ ಬಳಕೆಯನ್ನು ತಗೊಂಡಿದ್ದೀನಿ, ಅದೇ ರೀತಿ ವೈ ಅಕ್ಷದ ಮೇಲೆ ನಾನು ಹಣದ ವೆಚ್ಚವನ್ನ ತಗೊಂಡಿದ್ದೀನಿ. ಎಕ್ಸ್ ಅಕ್ಷದ ಮೇಲೆ ಡೇಟಾ ಬಳಕೆ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಅದು ಸ್ವತಂತ್ರ ಚರ ಪರಿಮಾಣ. ವೈ ಅಕ್ಷದ ಮೇಲೆ ಹಣದ ಬಳಕೆ ತಗೊಂಡಿರೋದ್ರಿಂದ ಹಣ ಅನ್ನೋದು ನನಗೆ ಅವಲಂಬಿತ ಚರ ಪರಿಮಾಣ. ಇಲ್ಲಿ ನಾವು ನೋಡಿದಾಗ ನಾನು 2 GB ಡೇಟಾ ಖರ್ಚು ಮಾಡಿದ್ರೆ 100 ರೂಪಾಯಿ ನಾನು ಕೊಡ್ಬೇಕು. 4 GB ಡೇಟಾ ಖರ್ಚು ಮಾಡಿದಾಗ ನಾನು 200 ರೂಪಾಯಿ ಕೊಡ್ಬೇಕು. 6 GB ಖರ್ಚು ಮಾಡಿದಾಗ 300 ರೂಪಾಯಿ ಕೊಡ್ಬೇಕು. 8 GB ಖರ್ಚು ಮಾಡಿದ್ರೆ ನಾನು 400 ರೂಪಾಯಿ ಕೊಡ್ಬೇಕು. ಈ ರೀತಿ ನಾವು ಗ್ರಾಫ್ ಮೇಲೆ ಪಾಯಿಂಟ್ಸ್ ಬಿಡಿಸಿದೀವ. ಇದನ್ನ ಈಗ ಒಂದ್ಸರಿ ಜಾಯಿನ್ ಮಾಡಿ ನೋಡೋಣ. ಜಾಯಿನ್ ಮಾಡಿದಾಗ ನನಗೆ ಒಂದು ಸ್ಟ್ರೈಟ್ ಲೈನ್ ಬಂದಿದೆ. ಇದು ಯಾವ ಸಂಬಂಧ ಆಗುತ್ತೆ ಅಂತ ಕೇಳಿದ್ರೆ ಇದೊಂದು ರೇಖಾತ್ಮಕ ಸಂಬಂಧ ಅಂತ ಆಗುತ್ತೆ. ಹೆಸರಲ್ಲೇ ಇದೆ ರೇಖೆ ಅಂತ. ಈ ರೇಖೆ ಒಂದು ಸರಳ ರೇಖೆ ಆಗಿರೋದ್ರಿಂದ ಈ ಸಂಬಂಧ ರೇಖಾತ್ಮಕ ಸಂಬಂಧ ಅಂತ ಆಗುತ್ತೆ. ಅಂದ್ರೆ ಲೀನಿಯರ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಈ ಉದಾಹರಣೆಯಲ್ಲಿ ಡೇಟಾ ಬಳಕೆ ಅನ್ನೋದು ಜಾಸ್ತಿ ಆದಷ್ಟು ನಾವು ಹಣವನ್ನು ಜಾಸ್ತಿ ಕಟ್ಟುತ್ತಾ ಹೋಗ್ಬೇಕು. ಇದರ ಖರ್ಚು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫ್ಯಾನ್ ಸ್ಪೀಡ್ ಮತ್ತೆ ಕೂಲಿಂಗ್. ಈ ಉದಾಹರಣೆ ನೋಡಿದ ತಕ್ಷಣ ಹೇಳ್ಬೋದು ಇದೊಂದು ರೇಖೀಯ ಸಂಬಂಧ ಆಗುತ್ತೆ ಅಂತ. ಯಾಕಂತ ಹೇಳಿದಾಗ ನಾವು ಫ್ಯಾನ್ ಸ್ಪೀಡ್ ಜಾಸ್ತಿ ಇಟ್ಟಷ್ಟು ನಮಗೆ ಕೂಲಿಂಗ್ ಎಫೆಕ್ಟ್ ಅನ್ನ ಜಾಸ್ತಿ ಕೊಡ್ತಾ ಹೋಗುತ್ತೆ. ಇಲ್ಲಿ ಸ್ವತಂತ್ರ ಚರ ಪರಿಮಾಣ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಫ್ಯಾನ್ ಸ್ಪೀಡ್ ಆಗುತ್ತೆ. ಇದನ್ನ ಎಕ್ಸ್ ಅಕ್ಷದ ಮೇಲೆ ತಗೋತೀವಿ. ಅವಲಂಬಿತ ಚರ ಪರಿಮಾಣ ಯಾವ್ದಾಗುತ್ತೆ ಅಂತ ಕೂಲಿಂಗ್ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಫ್ಯಾನ್ ಸ್ಪೀಡ್ ನ ಜಾಸ್ತಿ ಮಾಡಿದಷ್ಟು, ಫ್ಯಾನ್ ಸ್ಪೀಡ್ ಜಾಸ್ತಿ ಆದಷ್ಟು ನಮಗೆ ಕೂಲಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಗ್ರಾಫ್ ನಲ್ಲಿ ಬಿಡಿಸೋಣ. ಗ್ರಾಫ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ.
ನಾವು ಎಕ್ಸ್ ಅಕ್ಷದ ಮೇಲೆ ಫ್ಯಾನ್ ಸ್ಪೀಡ್ ನ ತಗೊಂಡಿದೀವಿ, ವೈ ಅಕ್ಷದ ಮೇಲೆ ಕೂಲಿಂಗ್ ಎಫೆಕ್ಟ್ ನ ತಗೊಂಡಿದೀವಿ. ನಾವು ಫ್ಯಾನ್ ಸ್ಪೀಡ್ ಅನ್ನೋದು 1ಕ್ಕಿಟ್ಟಾಗ ಕೂಲಿಂಗ್ ಎಫೆಕ್ಟ್ 2 ಆಗಿರುತ್ತೆ. ಫ್ಯಾನ್ ಸ್ಪೀಡ್ ನ 2ಕ್ಕಿಟ್ಟಾಗ ಕೂಲಿಂಗ್ ಎಫೆಕ್ಟ್ ಸಹ ಜಾಸ್ತಿ ಆಗುತ್ತೆ. ಫ್ಯಾನ್ ಸ್ಪೀಡ್ 3 ಆದಾಗ ನಮಗೆ ಕೂಲಿಂಗ್ ಎಫೆಕ್ಟ್ 6, ಅಂದ್ರೆ ಆ ರೇಟಿಂಗ್ 6 ಆಗುತ್ತೆ. ಫ್ಯಾನ್ ಸ್ಪೀಡ್ 4 ಆದಾಗ ಕೂಲಿಂಗ್ ಎಫೆಕ್ಟ್ ಜಾಸ್ತಿ ಆಗಿದೆ. ಫ್ಯಾನ್ ಸ್ಪೀಡ್ ಅನ್ನೋದು 5 ಆದಾಗ, ಅಂದ್ರೆ ಫ್ಯಾನ್ ಸ್ಪೀಡ್ ಮ್ಯಾಕ್ಸಿಮಮ್ ಆದಾಗ ಕೂಲಿಂಗು ಸಹ ನಮಗೆ ತುಂಬಾ ಸಿಗುತ್ತೆ, 10 ಆಗಿರುತ್ತೆ. ನಾವು ಈ ಪಾಯಿಂಟ್ ಗಳಿಗೆ ಲೈನ್ ಜಾಯಿನ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ. ಇದು ಸ್ಟ್ರೈಟ್ ಲೈನ್ ಇರೋದ್ರಿಂದ ಈ ಸಂಬಂಧ ಸಹ ರೇಖಾತ್ಮಕ ಸಂಬಂಧವಾಗುತ್ತೆ. ಫ್ಯಾನ್ ಸ್ಪೀಡ್ ಜಾಸ್ತಿ ಆದಷ್ಟು ನಮಗೆ ಕೂಲಿಂಗ್ ಎಫೆಕ್ಟ್ ಅನ್ನೋದು ಜಾಸ್ತಿ ಖಂಡಿತ ಆಗಿದೆ. ಈಗ ನಾವು ಸ್ವತಂತ್ರ ಚರ ಪರಿಮಾಣ ಮತ್ತು ಅವಲಂಬಿತ ಚರ ಪರಿಮಾಣದ ಬಗ್ಗೆ ತಿಳ್ಕೊಂಡ್ವಾ, ಗ್ರಾಫ್ ಹೇಗೆ ಬಿಡಿಸೋದು ಅಂತ ಕಲ್ತ್ಕೊಂಡ್ವಾ. ಈಗ ನಿಮ್ಗೊಂದು ಪ್ರಶ್ನೆ, ಏನ್ ಆ ಪ್ರಶ್ನೆ ಅಂತ ಹೇಳಿದ್ರೆ, ನಿಮ್ಮ ದೈನಂದಿನ ಜೀವನದಲ್ಲಿ ಅಂತ ಹೇಳಿದ್ರೆ ದಿನನಿತ್ಯದ ಜೀವನದಲ್ಲಿ ಒಂದು ಪ್ರಮಾಣವು ಇನ್ನೊಂದು ಪ್ರಮಾಣಕ್ಕೆ ಸಂಬಂಧಿಸಿದಂತೆ ರೇಖೀಯವಾಗಿ ಬದಲಾಗುವ 3 ಇತರ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ? ಇಲ್ಲಿ ನಾವು ನೋಡಿದ್ವಾ ಫ್ಯಾನ್ ಸ್ಪೀಡು ಮತ್ತೆ ಕೂಲಿಂಗ್ ಎಫೆಕ್ಟು ಮತ್ತೆ ಡೇಟಾ ಬಳಕೆ ಮತ್ತೆ ಅದರ ಹಣದ ವೆಚ್ಚ. ಈ ರೀತಿ ಯಾವ್ದನ 3 ಉದಾಹರಣೆಗಳನ್ನ ನೋಡಿ, ಒಂದಕ್ಕೊಂದು ಸಂಬಂಧಪಟ್ಟಿರ್ಬೇಕು. ಒಂದು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇನ್ನೊಂದು ಖಂಡಿತ ಜಾಸ್ತಿ ಆಗ್ಬೇಕು. ಈ ರೀತಿ ಯಾವ್ದನ 3 ಉದಾಹರಣೆ ತಗೊಂಡು ನೀವು ಗ್ರಾಫ್ ಬಿಡಿಸಿ.